The BJP has finally succeeded in winning the Mangalore City Corporation elections this time. When the final results were declared, BJP has been successful in bagging 34 wards out of the total 60 wards. The Congress party has to be content with only 20 seats this time. It took almost half a day to complete all the election counting formalities on Sunday, September 30th. The counting, which began at 8 a.m. and ended at 8 p.m. In view of the use of ballot papers, the counting has become a marathon session for the election officials at the Karnataka Polytechnic premises. Huge crowd had gathered in front of the KPT since early morning to view the entire procedure. And the enthusiastic crowd thoroughly enjoyed each moment out there when the election officials regularly declared the victory margins of the candidates who had stood for the said election. Speaking to TV Daiji World, Surathkal MLA Krishna Palimar declared that the achievements of the JDS BJP coalition government in the state had helped their alliance to win a victory in the MCC elections. Even though they did not have sufficient time to prepare for this election, the results have been overwhelming, he declaredly elated. ಇವತ್ತು ಭಾರತೀಯ ಜನತಾ ಪಕ್ಷ 20 ತಿಂಗಳ ಸಣ್ಣ ಆಡಳಿತೆಯಲ್ಲಿ ಮಾನ್ಯ ಯಡಿಯೂರಪ್ಪನವರು ಕೊಟ್ಟಂತ ಜನತಾದಳ ಮತ್ತು ಭಾರತೀಯ ಬಿಜೆಪಿ ಎರಡು ಜಂಟಿ ಸರ್ಕಾರ ಕೊಟ್ಟಂತ ಇವತ್ತಿನ ಬಜೆಟ್ ಇವತ್ತು ಜನವನ್ನ ಪ್ರತಿ ಮನೆಗೆ ಪ್ರತಿ ವ್ಯಕ್ತಿಗೂ ಮುಟ್ಟುವಂತ ಬಜೆಟ್ ಆಗಿದೆ. ಒಂದು ಎರಡನೇದಾಗಿ ಇವತ್ತು ಮಂಗಳೂರು ನಗರದೇ ಹೇಳುವುದಿದ್ರೆ ಮಂಗಳೂರು ನಗರಾದ್ಯಂತ ನೀವು ಎಲ್ಲರಿಗೂ ಗೊತ್ತಿರುವಂತ ವಿಚಾರ ಇವತ್ತು ಕಾಂಗ್ರೆಸ್ ಆಡಳಿತೆಯಲ್ಲಿ 40 ವರ್ಷಗಳಿಂದ ಕಾಂಗ್ರೆಸ್ ಆಡಳಿತೆಯಲ್ಲಿ ಜನರು ರೋಸಿ ಹೋಗಿದ್ದಾರೆ. ಇವತ್ತು ರಸ್ತೆ ಇರಲಿ
ಕುಡಿಯೋ ನೀರಿನ ವ್ಯವಸ್ಥೆ ಆಗಿರಲಿ, ಪ್ರತಿಯೊಂದು ವಿಚಾರದಲ್ಲಿ ಆಡಳಿತ ವ್ಯವಸ್ಥೆ ಸಂಪೂರ್ಣ ಕುಲಗೆಟ್ಟು ಹೋಗಿದೆ. ಅದರಿಂದಾಗಿ ಇವತ್ತು ಜನತೆ ನಾವಾದರೂ ಕೂಡ ನಾವು ಆಲೋಚನೆ ಮಾಡಬೇಕಾಗಿದೆ. ಇವತ್ತು ಒಳ್ಳೆ ಆಡಳಿತೆಯನ್ನು ಕೊಟ್ಟರೆ ಜನ ನಮ್ಮನ್ನು ಆಶೀರ್ವದಿಸ್ತಾರೆ, ಇಲ್ದಿದ್ರೆ ಇದೇ ರೀತಿಯಾಗಿ ತೆಗೆದು ಬಿಸಾಡ್ತಾರೆ. ಚುನಾವಣೆಗೆ ಯಾವ ರೀತಿಯ ಪೂರ್ವ ತಯಾರಿ ಮಾಡಿದ್ರಿ? ಚುನಾವಣೆಗೆ ಯಾವ ತಯಾರಿ ಮಾಡಲಿಕ್ಕೂ ಚುನಾವಣೆ ಆಯೋಗ ಅಷ್ಟು ಅವಕಾಶ ಕೊಡಲಿಲ್ಲ. 10 ದಿನ ಸಿಕ್ಕಿತ್ತು ನಮಗೆ. ಕಾರ್ಯಕರ್ತರನ್ನು ಒಟ್ಟುಗೂಡಿಸುವಂಥದ್ದು ಇವತ್ತು ಕಾರ್ಯಕರ್ತರ ಶ್ರಮ, ಮತದಾರರ ಆಶೀರ್ವಾದ, ಇಷ್ಟೇ ತಯಾರಿ, ಬೇರೆ ಏನಿಲ್ಲ. ನಾನು ನಿರೀಕ್ಷಿಸಿ ಮೊದಲೇ ಟಿವಿಗೆ ಕೊಟ್ಟಾಗಿದೆ, ಹೇಳಾಗಿದೆ 40 ಸ್ಥಾನವನ್ನು ನಾವು ಗೆದ್ದುಕೊಳ್ತೇವೆ. ನನ್ನ ಕ್ಷೇತ್ರದಲ್ಲಿ 22 ಸ್ಥಾನವನ್ನು ಗೆದ್ದುಕೊಳ್ತೇನೆ. ಸುರತ್ಕಲ್ ಕ್ಷೇತ್ರದಲ್ಲಿ ನಾನು ಹೇಳಿದ್ದೇನೆ. ಈಗಾಗಲೇ ನಾನು ಹಿಂದೆ ಬರೆದಿಟ್ಟೊಂದು ದಾಖಲೆ ಇದೆ ನನ್ನ ಹತ್ರ. ಈಗ ರಸ್ತೆ ಸಮಸ್ಯೆ ಇದೆ, ಕುಡಿಯುವ ನೀರಿನ ಸಮಸ್ಯೆ ಇದೆ, ಇದನ್ನು ಯಾವ ರೀತಿ ನಿಭಾಯಿಸ್ತೀರಿ ಮುಂದಿನ? ರಸ್ತೆ ಸಮಸ್ಯೆಯನ್ನು ಪ್ರಥಮ ಆದ್ಯತೆ ಕೊಡ್ತೇವೆ. ಈಗಾಗಲೇ ನಾವು ರಾಜ್ಯದಿಂದ ಬೇಕಾದಷ್ಟು ಹಣವನ್ನು ಇವತ್ತು ತಂದಿದ್ದೇವೆ. ನಾವು ಕುಡಿಯುವ ನೀರಿಗಾಗಿ ವೆಂಟೇಜ್ ಡ್ಯಾಮ್ಗಾಗಿ ಈಗಾಗಲೇ ರಾಜ್ಯ ಸರ್ಕಾರ 40 ಕೋಟಿ ರೂಪಾಯಿನ ಬಿಡುಗಡೆ ಮಾಡಿದೆ. ಈಗ ನಾವು ಅದನ್ನು ತಯಾರು ಮಾಡಿ ಬೇಗ, ಇವತ್ತು ನಮ್ಮ ಆಡಳಿತ ಬಂದುದರಿಂದಾಗಿ ನಾವು ಅದನ್ನು ಬೇಗ ಮಾಡಿ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಬೇಗ ನಿಭಾಯಿಸ್ತೇವೆ. ಎರಡನೇದಾಗಿ ಇವತ್ತು ರಸ್ತೆ ಪದೇ ವರ್ಷ ಡಾಮರ್ ಹಾಕೋದು, ತೆಗೆಯೋದು, ಮತ್ತೆ ಪುನಃ ಹಾಕೋದು, ಪ್ರತಿ ವರ್ಷ ಅಂಥದ್ದು ಕಳಪೆ ಕಾಮಗಾರಿ, ಇದನ್ನು ತಪ್ಪಿಸ್ತೇವೆ. ಮುಂದಿನ ಎಲ್ಲ ರಸ್ತೆಗಳಿಗೆ ಕಾಂಕ್ರೀಟ್ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಈಗ ಭ್ರಷ್ಟಾಚಾರ ಹೇಳಿದ್ರೆ ಪರ್ಸೆಂಟೇಜ್ ಹೊಡಿತಾರೆ ಕಾರ್ಪೊರೇಟರ್ಗಳನ್ನು ಮಾತಿದೆ, ಅದ್ರ ಬಗ್ಗೆ? ಅದು ಸತ್ಯ, ನಿಜವಾದ ವಿಚಾರ. ಆ ಭ್ರಷ್ಟಾಚಾರ ಇದನ್ನು ನೋಡಿ ಜನರು ರೋಸಿ ಹೋಗಿದ್ದಾರೆ. ಭ್ರಷ್ಟಾಚಾರದಿಂದಾಗಿ ಕಳಪೆ ಕಾಮಗಾರಿ ಇದು ಎಲ್ಲ ಕಡೆಯಲ್ಲಿ ಗೊತ್ತಿರುವಂಥದ್ದು ವಿಚಾರ, ಎಲ್ರಿಗೂ ಗೊತ್ತಿರುವಂಥದ್ದು, ಅದು ಸತ್ಯ ವಿಚಾರಗಳು. ಇದನ್ನು ಭ್ರಷ್ಟಾಚಾರ ತಡೀಲಿಕ್ಕೆ ಏನಾದರೂ? ಭ್ರಷ್ಟಾಚಾರ ನಮ್ಮ ಆಡಳಿತ ಬಂದಾಗ ನಾವಿವತ್ತು ಪ್ರಥಮತ ಭ್ರಷ್ಟಾಚಾರವನ್ನು ತಡೀಲಿಕ್ಕೆ ಪ್ರಥಮ ಕಾರ್ಯಕ್ರಮ ನನ್ನದು. ವೈಯಕ್ತಿಕವಾಗಿ ನಾನು ಹೇಳೋದು, ಶಾಸಕನಾಗಿ ನಾನು ಹೇಳ್ತಾ ಇದ್ದೇನೆ, ನಮ್ಮ ಆಡಳಿತ ಜೊತೆಯಲ್ಲಿ ಸೇರಿಕೊಂಡು ಇವತ್ತು ಭ್ರಷ್ಟಾಚಾರವನ್ನು ತಡೆದು ಒಳ್ಳೆ ಆಡಳಿತೆಯನ್ನು ಕೊಡೋದು, ಸೋರಿ ಹೋಗುವಂಥ ಹಣವನ್ನು ಸಮರ್ಪಕವಾಗಿ ಕ್ಷೇತ್ರದ ಜನರ ಮನೆಗೆ ಮುಟ್ಟಿಸುವಂಥ ವ್ಯವಸ್ಥೆ. The victory of Mariamma Thomas has been hailed as a major victory. She has served the city corporation for 10 years as BJP corporator. She was denied a seat from BJP at the last moment and therefore had to contest as an independent candidate at Padua ward and managed to defeat former mayor Vijaya Arun. ಪಕ್ಷೇತರಾಗಿ ಗೆದ್ದಿದ್ದೇನೆ. ನನ್ನ ಅಂಶ ಗೆಲ್ಲಲಿಕ್ಕೆ ಕಾರಣ ನನ್ನೊಟ್ಟಿಗಿರುವ ನನ್ನ ಕಾರ್ಯಕರ್ತರೇ ನಾನು ಗೆಲ್ಲಲಿಕ್ಕೆ ಕಾರಣ. ಕಾರ್ಯಕರ್ತರು ಯಾವ ರೀತಿ ಶ್ರಮಿಸಿದ್ದಾರೆ ನಿಮ್ಮ ಗೆಲುವಿಗೆ? ಎಲ್ಲ ರೀತಿಯಲ್ಲಿ ಧನಗಳಿಂದ ಸಹಕಾರ ಮಾಡಿದ್ದಾರೆ. ಅಲ್ಲದೆ ಮೂಲೆಗಳಿಗೆ ಹೋಗಿ ಕ್ಯಾನ್ವಸ್ ಮಾಡಿದ್ದಾರೆ, ಕೆಲಸ ಮಾಡಿದ್ದಾರೆ, ತುಂಬ ಕೆಲಸ ಮಾಡಿದ್ದಾರೆ, ಅವರೇ ಕಾರಣ. ನಾನು ಮೊದಲು ಕೆಲಸ ಮಾಡಿದ್ದೇನೆ, ಕೆಲಸ ಮಾಡಿದ್ದು ಸ್ವಲ್ಪ ಮಟ್ಟಿಗೆ ಸಹಕಾರಿಯಾಗಿದೆ. ಅದರೊಟ್ಟಿಗೆ ಎಲ್ಲರ ಪರಿಶ್ರಮವೇ ಗೆಲುವಿಗೆ ಕಾರಣ ಆಗಿದೆ ಅಂತ ನನ್ನ ಅನಿಸಿಕೆ. ಕಾರ್ಯಕರ್ತರು ಕೆಲಸ ಮಾಡಿದರೆ ಮನೆಗೆ ಹೋಗಿ ಕ್ಯಾನ್ವಸ್ ಮಾಡಿದ್ದಾರೆ. ನಾನು ಇದಕ್ಕೆ ಮೊದಲು ಏನು ಕೆಲಸ ಮಾಡಿದ್ದೇನೆ ಅದನ್ನು ಎಲ್ಲರಲ್ಲಿ ಹೇಳಿಕೊಂಡು ಬಂದ್ದಾರೆ. ಈಗಾಗಲೇ ನನಗೆ ಸತತವಾಗಿ ಒಂದು 4 ವರ್ಷಗಳಿಂದ ನಾನು ಸ್ಪರ್ಧಿಸಿದ ವಾರ್ಡಿನವರಲ್ಲಿ ಒಳ್ಳೆ ಕನೆಕ್ಷನ್ ಇತ್ತು. ಅದರ ಪ್ರಕಾರ ಆ ಕನೆಕ್ಷನ್ನಲ್ಲಿ ನನಗೆ ಪ್ರತಿಯೊಬ್ಬರು
ಜಾತಿ ಮತ ಭೇದ ಇಲ್ಲದೆ ಕಾಂಗ್ರೆಸ್ BJP ಎಂಥದ್ದು ಯಾವ ಪಕ್ಷವೂ ಇಲ್ಲದೆ ನನಗೆ ಎಲ್ಲರೂ ಕೂಡಿ ಶ್ರಮಿಸಿದ್ದಾರೆ. ಆದ ಕಾರಣ ನನ್ನ ವಿಜಯಕ್ಕೆ ಕಾರಣ ನಂದು ವಾರ್ಡಿನಲ್ಲಿ ಏನು ಈಗ ನಾನು ಹೋಗ್ತಾ ಇದ್ದೇನೆ ಆ ವಾರ್ಡ್ ಸಮಸ್ಯೆಗಳು ಅಗರವಾಗಿದೆ. ನೀರಿಲ್ಲ, ರಸ್ತೆ ಇಲ್ಲ, ದಾರಿದೀಪ ಇಲ್ಲ, ಎಲ್ಲ ಸಮಸ್ಯೆಗಳು ಫುಲ್ಲ ಸಮಸ್ಯೆ ಇರುವಂಥದ್ದಲ್ಲಿ ನನ್ನ ಪ್ರಥಮ ಆದ್ಯತೆ ರಸ್ತೆಗಳಿಗೆ, ರಸ್ತೆ ರಿಪೇರಿ ಏನಾಗಬೇಕು ಅದು, ಮತ್ತು ಕುಡಿಯುವ ನೀರು, ಇದು ನನ್ನ ಪ್ರಥಮ ಆದ್ಯತೆ. The citizens of Mangalore have been cursing the officials here for the pathetic state of roads and severe water problems faced by them in the city. The BJP corporators will now have to give first priority for repairing the roads and solve the water problems. Most important point is that young candidates have been elected by the voters this time. Hence, there is a lot of expectations from the citizens, from these young leaders who will have to live up to these expectations of these citizens who have reposed so much trust and faith in them.